ಈಗ ಮೊದಲಿನ ಹಾಗಾಗೋದಿಲ್ಲ, ಮೇಲೆ ಕೆಳಗೆ ಹೋಗುದಿಲ್ಲ ಅಂದ್ರೆ ಆರೋಹಣ ಅವರೋಹಣ ಸರಿ ಬರುವುದಿಲ್ಲ. ಆಗಲಿ ಇದು ದೇವರಿಗೆ ಕೈ ಮುಗಿಬೇಕಲ್ವ? ಹೌದಯ್ಯ, ದೇವರಿಗೆ ಕೈ ಮುಗಿತು. ಮಂಚ ಇಲ್ಲಿ ಮುಂಚೆ ಕಾಣುವುದಿಲ್ಲ. ಪವನ ಸುತನಿಲ್ಲಿಗೈದಿಗ ಈ ಪರಿಯ ಚೋದ್ಯಗೈದೆ ನಿಲ್ದೆನುತ ಬೆರಗಿನಲಿ ಏನು ವಿಶೇಷ ನಡೆಯಿತು? ಭೂಪರಿನೇನಾದರೂ ರಾಮ ಲಕ್ಷ್ಮಣ ರಾಮ 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 ಏನು ವಿಚಿತ್ರ ಕಾಣುತ್ತಾ ಇದ್ದೇನೆ. ನಾವೆಲ್ಲ ಮಲಗಿದವರು ಈ ಕೋಟೆಯ ಒಳಗೆ. ರಾಮ ಲಕ್ಷ್ಮಣರು ಮಂಚದಲ್ಲಿ ಮಲಗಿದ್ರು, ನಾವೆಲ್ಲ ಅಲ್ಲಲ್ಲಿ ಬಿದ್ದುಕೊಂಡಿದ್ದೇವೆ. ಈಗ ಎದ್ದು ನೋಡ್ತೇನೆ, ರಾಮ ಲಕ್ಷ್ಮಣನ ಮಂಚ ಕಾಣುವುದಿಲ್ಲ. ಕಪಿಗಳೆಲ್ಲ ತಲೆಕೆಳಗೆ ಹಾಕಿ ಕೂತಿದ್ದಾರೆ, ಒಂದಕ್ಕೂ ಸ್ವಯ ಇಲ್ಲ. ಹಾಗಂತ ನಮ್ಮನ್ನೆಲ್ಲ ಒಳಗೆ ಕುಳ್ಳಿರಿಸಿ ಕೋಟೆಯನ್ನು ಬೆಳೆದಂತ ಹನುಮ ಕಾಣುವುದಿಲ್ಲವಲ್ಲ. ಎಲ್ಲಿ ಹೋದ್ರು? ಏನು ವಿಚಿತ್ರ. ಅರಸು ಮಕ್ಕಳು ಏನಾದ್ರು ಏನು ಅರ್ಥ? ಅದಾರು ಅದಾರು ಹನುಮಂತ 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 ಎಂತದ್ದು ಸೂಸು? ಮಾತಾಡಬೇಡಿ. ಮತ್ತೆ ಮತ್ತೆ ಮಾತಾಡ್ಬೇಕಾ? ಮೈರಾವಣ ಬರ್ತಾನೆ, ನೀವು ಮಾತಾಡಿದ್ರೆ ಬರುವುದಿಲ್ಲ. ಈಗ ಮಾತಾಡೋದು ಮತ್ತೆಲ್ಲಿ ಮಾತಾಡೋದು? ಪುಣ್ಯಾತ್ಮ, ಇಲ್ಲಿ ಮೈರಾವಣ ಬರ್ಲಿ, ಅವನ ಕಥೆ ಮುಗಿಸ್ತೇನೆ, ಮತ್ತೆ ಮಾತಾಡುವ. ಮೈರಾವಣ ಬರೋದು ಬಂದ್ರಲ್ವ ಕತೆ ಮುಗಿಯುವುದು? ಕತೆ ಮೊದಲೇ ಮುಗಿಯುತ್ತದೆ ಇಲ್ಲಿ. ಏನಯ್ಯ ಪವನ ಸುತ ಮೌನದುಳಗಿರ್ಪೆಯ, ಏನಯ್ಯ ಪವನ ಸುತ ಮೌನದುಳಗಿರ್ಪೆಯ, ನೀನು ಈ ರೀತಿ ಮೌನ ಪಕ್ಷಜನಲ್ಲಿ ಬೀಳು ನೀನು ರಚಿಸಿದ ಕೋಟೆ ಏನಾದುದು ದಾನವರಿಯೊಳಗ ಹೋಗಬಹುದೆಯೇ ಹೋಗಬಹುದೆಯೇ? ಹನುಮಂತ ಏನಪ್ಪ ನಿನ್ನ ಅವಸ್ಥೆ ಇದು? ನಮಗೆಲ್ಲ ಬರೆದು ಧೈರ್ಯ ಹೇಳಿ ಲಾಂಗೋಲದಲ್ಲಿ ಕೋಟೆಯನ್ನು ಒಯ್ದು ನಮ್ಮನ್ನೆಲ್ಲ ಒಳಗಿರಿಸಿಕೊಂಡು ನಾನು ಕಾಯುತ್ತೇನಂತ ಹೇಳಿ ಧೈರ್ಯ ಹೇಳಿ ದೀರ್ಘ ದೇಹದಾರಿಯಾಗಿ ನೀನು ಕಾದು ನಿಂತವ. ಹೌದು, ಕೋಟೆಯನ್ನು ಬಿಚ್ಚಿದ್ದಿ, ನಿನ್ನಷ್ಟಕ್ಕೆ ಅನುರೂಪವನ್ನು ತಳೆದಿದ್ದಿ, ಇಲ್ಲಿ ತಟಸ್ಥ ಸ್ವಭಾವದಿಂದ ಕೂತಿದ್ದಿ. ಏನಪ್ಪ ಇದು? ಮೈರಾವಣ ಬರ್ಲಿ ಅಂತ ನನ್ನನ್ನು ನೋಡಿದರೆ ಬರುವುದಿಲ್ಲ. ಮೈರಾವಣ ಬರ್ಲಿ, ಅವ ಸಾಯಲಿ, ಅವನ ಸುದ್ದಿ ನಮಗ ಅಗತ್ಯ ಇಲ್ಲ. ಮತ್ತೆ ರಾಮ ಲಕ್ಷ್ಮಣರ ಮಂಚ ಕಾಣುವುದಿಲ್ಲ. ರಾಮ ಲಕ್ಷ್ಮಣರ ಮಂಚ ಎಲ್ಲಿ ಹೋದ್ರು ರಾಮದೇವರು? ಏನಾಯ್ತು? ಮಂಚ ಕಾಣುವುದಿಲ್ಲ.
ರಾಕ್ಷಸ ಕುಲ ಶಿರೋಮಣಿ ಮುಂದೇನು ಮಾಡುವುದಯ್ಯೋ ವಿಧಿಯೇ ಜಾನಕಿ ದೇವಿಯ ಕತ್ತೊಯ್ದ ತೆರದಿ ದಶಾನನ ಒಯ್ದನೇ ನೃಪನ ನನ್ನ ಹತ್ರ ಕೋಟೆ ಬಿಚ್ಚಲಿಕ್ಕೆ ಹೇಳಿ ರಾಮ ಲಕ್ಷ್ಮಣರ ಮಂಚಕ್ಕೆ ತಾನು ಹೊಣೆ ಅಂತ ಹೇಳಿದ ಮೂರ್ಖ ಪಾಪಿ ಅನ್ಯಾಯಗಾರ ಮೋಸಗಾರ ಕೊನೆಗೂ ರಕ್ಕಸ ಬುದ್ಧಿ ತೋರಿಸಿದೆ ನನ್ನನ್ನು. ಹನುಮಂತ ಅರಕ್ಷಣ ಸಹಿಸು ಅವನಲ್ಲಿ ನಾನೊಂದು ಮಾತಾಡ್ತೇನೆ. ಯಾರು ಮಾತಾಡಿದ್ರು ಅಷ್ಟು ಅವನ ಬುದ್ಧಿ ಅದು. ಶರಣಶ್ರೇಷ್ಠ ಎಂಬವರೇ, ಲೋಕದಲ್ಲಿ ಶತ್ರುಗಳು ಎಲ್ಲವರಿಗೆ ಇದ್ದಾರೆ, ಆದ್ರೆ ಹಿತಶತ್ರು ಯಾರಿಗೂ ಇರಬಾರದು. ನಯವಂಚಕರು ಕಾರ್ಯಸಾಧಕರು ಪ್ರಪಂಚದಲ್ಲಿ ಅದೆಷ್ಟೋ ಮಂದಿ ಇರ್ತಾರೆ. ನೀನೊಬ್ಬ ನಂಬಿಗಸ್ತ ಅಂತ ಹೇಳಿ ನಮ್ಮ ಸ್ವಾಮಿ ನಿನಗೆ ಆಶ್ರಯ ಕೊಟ್ಟದ್ದು, ಶರಣಶ್ರೇಷ್ಠ ಅಂತ ಹೇಳಿ ನಿನಗೆ ಬಿರುದು ಕೊಟ್ಟದ್ದು. ಅಂಥವ ನೀನು ನಮ್ಮೊಳಗಿದ್ದು ನಮಗೆ ಈ ರೀತಿಯ ಮೋಸ ಮಾಡಿ ಯಾಕೆ ಹೀಗೆ? ಎಷ್ಟಾದ್ರೂ ನಿನ್ನ ವಂಶದ ಬುದ್ಧಿಯನ್ನು ತೋರಿಸಿದ್ಯಾ? ನಾನು ಸ್ವಾಮಿ ದ್ರೋಹ ಸ್ವಾಮಿ ದ್ರೋಹ ಅಲ್ಲದೆ ಕೋಟೆ ಕಟ್ಟುವುದಕ್ಕೆ ಯಾಕೆ ಹೇಳಿದೆ? ಯಾಕೆ ಈಗ ಮಂಚಕ್ಕೆ ಹಾಗೆ ನೀನು ಖಂಡರಾಗಿ ಬರುವಾಗ ನನಗೆ ಅನುಮಾನ ಆಗಿದೆ. ಮೋಸ ಮಾಡ್ತೀನಿ ಈ ಸಲ. ಹನುಮ, ನಾನು ಮೋಸ ಮಾಡಲಿಲ್ಲ. ಗುರುಮಠದಳು ನಾನು ಅಗ್ರಜಾತನು ತಗ ಎರಕವಾಗಿಯ ವಿದ್ಯೆಗಳನ್ನು ಪರಿಪರಿಯಿಂದ ಸಂಗ್ರಹಿಸುವ ಕಾಲದಿ ದೊರಕಿದೊಳತಿ ಸ್ನೇಗಾದ ಅತಿ ಸ್ನೇಗಾದ. ವಿಭೀಷಣ, ನಿಮ್ಮ ಅಪ್ಪನ ಹೊಣೆಯಾಗಿಯೂ ನಾನು ತಪ್ಪು ಮಾಡಿಲ್ಲ. ಸ್ವಾಮಿ ದ್ರೋಹಕನಾಗುವಂತಹ ಬುದ್ಧಿ ಯಾವ ಕಾಲಕ್ಕೂ ವಿಭೀಷಣನ ಜೀವನದಲ್ಲಿ ಬರಲಿಲ್ಲ. ಈಗ ಅವನನ್ನು ನಾನೇನಾದ್ರೂ ಮಾಡುವುದಕ್ಕೆ ಸಾಧ್ಯ ಉಂಟು, ಅವನು ಹೊರುವುದಕ್ಕಾದ್ರೂ ನನಗೆ ಸಾಧ್ಯ ಉಂಟು ಹೇಳಿ? ಹಾಗಿದ್ದದ್ದು ಹೌದು ಅಂತ ನಾನು ಅಲ್ಲಿರಬೇಕ ಹೊರತು ಇಲ್ಲಿ ಪುನಃ ಬಂದು ನಿಲ್ಲಬೇಕಾದ ಅಗತ್ಯ ಉಂಟು. ಈಗ ಇದು ಹೀಗಾಯ್ತಲ್ಲ? ಅದು ಹೀಗಲ್ಲ. ಪ್ರಾಯಶಃ ಇದು ಮೈರಾವಣನ ಮೋಸವೇ ಇರಬೇಕು. ಅದು ಹೇಗೆ? ಕಾರಣ ಉಂಟು. ಒಂದೇ ಮನೆಯಲ್ಲಿ ವಿದ್ಯೆಯನ್ನು ಕಲಿತವರು ನಾವು 4 ಮಂದಿಗಳು. ಮೈರಾವಣ, ನನ್ನಣ್ಣ ರಾವಣ, ನಾನು ಕುಂಭಶ್ರವಣ. ನಾವು ಪರಸ್ಪರ ಒಬ್ಬರ ರೂಪವನ್ನೊಬ್ಬರು ಧರಿಸಿಕೊಂಡು ಬರಬಲ್ಲೆವು. ಎಲ್ಲಿಯೋ ಮೋಸ ಮಾಡುವುದಕ್ಕಾಗಿ ನನ್ನ ವೇಷವನ್ನು ಧರಿಸಿಕೊಂಡು ಬಂದು ಸುಲಭದಿಂದಲೇ ತನ್ನ ನೀನು ಕತೆ ಹೇಳುವುದೇ ಆಗ ಮೋಸ ಮಾಡಿದ್ದು ಸಾಕು. ಇಲ್ಲಪ್ಪ, ಈಗ ಮತ್ತೊಂದು ಕತೆ ಹೇಳು. ಈಗ ಧೈರ್ಯ ಬರಬೇಕಾದೇನು? ನೀವು 4 ಮಂದಿಗಳು ಬೇಕಾದವರ ರೂಪವನ್ನು ನಿಮ್ಮೊಳಗೆ ಧರಿಸಬಲ್ಲಿದೆ. ಖಂಡಿತ ನೋಡು, ನೀನೊಮ್ಮೆ ಇದು ವಿಭೀಷಣನ ಮೈರಾವಣನ ವೇಷ ಮಾಡಿದ್ದ. ಇದು ವೇಷವಾ? ಮೈರಾವಣನ ವೇಷ ಹೀಗ? ಮೈರಾವಣನ ವೇಷ ಇಷ್ಟು ಬೇಗ ಆಗ್ತದಲ್ಲ? ಜಾಂಬವರೇ, ನೀವೊಂದು ಲೆಕ್ಕ ತೆಗೆಯುವುದು ಒಳ್ಳೆ. ನಮಗೆ ಗೊತ್ತಿಲ್ವ? ಕೈ ಮೊಳ ಹಾಕಿ ನೋಡುವ. ಅದೆಂತದ್ದು ಹೀಗೆ ಮಾಡುದು ನೀವು? ಅದು ಎಷ್ಟು ಉಂಟು? ಹೀಗೆ ಎಂತದ್ದು ಲೆಕ್ಕ ನಿಮ್ದು? ಅದು ಮೊಳ. ಮೊಳ ಹೌದು. ಉದ್ದಕ್ಕೆ ಸರಿ ಉಂಟು. ಮೆಲ್ಲಗೆ ಮುಖ ಸರಿಯಾ? ಸರಿ ಉಂಟು. ಏ ಪುಣ್ಯಾತ್ಮ, ವೇಷ ಮೈರಾವಣನ ವೇಷ ಜನ್ಮಕ್ಕೆ ಬೇಡ. ನಮ್ಮಲ್ಲಿದ್ದ ವಾನರ ವೀರರೆಲ್ಲ ನೋಡಿ ಹೆದರ್ಲಿಕ್ಕೆ ತೊಡಗಿದ್ದಾರೆ. ಹೌದಪ್ಪ. ಒಮ್ಮೆ ವಿಭೀಷಣನಾಗಿ ಯಥಾರ್ಥ ಗೊತ್ತಾಯ್ತು. ಆದ್ರೆ ಇನ್ನೊಂದು ನಿನ್ನಿಂದ ಸತ್ಯ ಸಂಗತಿ ತಿಳಿಯಬೇಕು ನಮಗೆ. ಈಗ ಹಾಗಿದ್ರೆ ಆಗ ಕೋಟೆ ಬಿಚ್ಚಲಿ ಕೇಳಿದ್ದೀವ ಅಂದ್ರು. ಮೈರಾವಣ ನಿನ್ನ ವೇಷ ಮಾಡಿ ಬಂದ ಹೇಳಿಲ್ಲ ವಂಚಕ್ಕೆ ತಿಳ್ಕೊಳ್ಳಿ. ಯಾಕೆ ಬಾರಿ? ಯಾಕೆ? ನಾನು ತಪ್ಪು ಮಾಡಿಬಿಟ್ಟೆ. ಶರಣಶ್ರೇಷ್ಠನಾದ ವಿಭೀಷಣನನ್ನು ನಾನು ಘಾಸಿಗೊಳಿಸಿದನಲ್ಲ, ಅವನಿಗೆ ಅವಾಚ್ಯವನ್ನಾಡಿ ನಿಂದಿಸಿದನಲ್ಲ. ಜಾಂಬವರೇ, ನೀವು ನನ್ನನ್ನು ಹೊಡೆದು ಕೊಂದ್ರು ಅದಿತ್ತು, ಕೊಲ್ಲಿ. ತೊಂದರೆ ಇಲ್ಲ, ಅವನಿಗೆ ಮಾತ್ರ ಹೊಡೆದದ್ದಲ್ಲ, ನನಗೂ 4 ಬಿದ್ದಿದೆ. ಸಮಾಧಾನ ತಂದುಕೋ. ಅದು ಸಿಟ್ಟಿನ ಭರದಲ್ಲಿ. ಯಾವತ್ತು ಬರಲ್ಲ ಜಾಂಬವರಿಗೆ ಹೊಡಿತಾನೆ ಅಲ್ಲ, ಯಾವ ಬರದಲ್ಲಿ ಬಿದ್ದದ್ದು ನನ್ನ ಬೆನ್ನಿಗೆ ಅಲ್ವ? ಆಗಲಿ, ಅದೆಲ್ಲ ಅಲ್ಲ ನಮಗೆ ಮುಖ್ಯ. ಈಗ ರಾಮ ಲಕ್ಷ್ಮಣರನ್ನು ಎಲ್ಲಿಗೆ ಕೊಂಡು ಹೋಗಿದ್ದಾನೆ? ಅವ ತನ್ನ ಲೋಕಕ್ಕೆ ಕೊಂಡು ಹೋಗಿದ್ದಾನೆ. ತರಬೇಕಲ್ಲ, ಅದಕ್ಕೆ ದಾರಿ ಒಂದುಂಟು. ಈ ಲಂಕೆಯ ದಕ್ಷಿಣದಲ್ಲಿ ಸರಸಿ ಒಂದುಂಟು, ಸರೋವರ. ಅದರಲ್ಲೊಂದು ಕಮಲ ಉಂಟು. ಈ ಕಮಲನಾಳದಲ್ಲಿ ಇಳಿದರೆ ನೇರವಾಗಿ ಆ ಲೋಕಕ್ಕೆ ಸೇರುವುದಕ್ಕಾಗ್ತದೆ.
ಲಂಕೆಯ ದಕ್ಷಿಣ ಭಾಗದಲ್ಲಿರುವಂತಹ ಸರೋವರದಲ್ಲಿರುವ ಸ್ವರ್ಣ ಕಮಲದ ನಾಣನಲ್ಲಿ ಪಾತಾಳ ಲೋಕವನ್ನು ಸೇರಿಕೊಳ್ಳುವುದಕ್ಕೆ ದಾರಿ ಇದೆ. ಜಾಂಬವರೇ, ವಿಭೀಷಣ ದೇವ, ನೀವಾರು ಚಿಂತಿಸಬೇಕಾದ ಅವಶ್ಯಕತೆ ಇಲ್ಲ. ಅವ ಸೂರ್ಯೋದಯಕ್ಕೆ ತಲೆ ಗಡಿಯುತ್ತೇನೆ. ಸೂರ್ಯೋದಯಕ್ಕೆ ಇಲ್ಲಿ ಬೆಳಗಿನ ಜಾವ ಆಯ್ತಷ್ಟೇ. ಈಗ ಸೂರ್ಯೋದಯಕ್ಕೆ ಇನ್ನೂ ಕಾಲ ಉಂಟು. ಸೂರ್ಯೋದಯದ ಅವಧಿಗಿಂತ ಮುನ್ನ ಪಾತಾಳವನ್ನು ಸೇರಿ ನಮ್ಮ ದೇವರನ್ನು ರಾಮಲಕ್ಷ್ಮಣರನ್ನು ಸುಕ್ಷೇಮದಿಂದ ಇಲ್ಲಿಗೆ ಕರಕೊಂಡು ಬರುವ ಹೊಣೆ ನನಗೆ. ಆಶೀರ್ವಾದ ಮಾಡಿ. ಅವಧಿ ಮೀರಬಾರದು. ನೋಡಿದರೆ ವಿಚಿತ್ರ ಕಾಣಿಸ್ತದೆ. ಖಂಡಿತ ನಿನಗೆ ಹಾಗೆ. ಮೀನಿನ ದೇಹ, ಮಂಗನ ಮುಸುಡು. ಅట్లాಗಿ ಮೀನು ಅಂತ ಹೇಳೋಣವು, ಪೂರ್ತಿ ಮೀನಲ್ಲ. ನಿನ್ನನ್ನು ವಾನರರ ಗುಂಪಿಗೆ ಸೇರಿಸೋಣವು. ಕಂಠದಿಂದ ಕೆಳಗೆ ನಿನಗೆ ವಾನರರ ದೇಹ ಇದೆ. ನೋಡಿದ್ರೆ ವಿಚಿತ್ರವಾಗಿ ಕಾಣಿಸ್ತದೆ, ಆದರೆ ನೋಡಿದಾಕ್ಷಣವೇ ಘನ ವಿಕ್ರಮಿ ಅನ್ನುವುದು ಸ್ಪಷ್ಟವಾಯಿತು. ಆದರೆ ಒಂದು ಹುಡುಗ, ಯಾಕಯ್ಯ ನನ್ನನ್ನು ತಡೆಯಿತು? ನಾನು ನನ್ನಷ್ಟಕ್ಕೆ ನನ್ನ ಕಾರ್ಯವನ್ನು ಸಾಧಿಸಿಕೊಳ್ಳುವ ಉದ್ದೇಶಕ್ಕಾಗಿ ಮುಂದುವರಿಯುತ್ತಿರುವವ ಮಾರ್ಗ ಮಧ್ಯದಲ್ಲಿ ನನ್ನನ್ನು ತಡೆದು ನುಂಗುವುದಕ್ಕಾಗಿ ಬಾಯಿ ತೆರೆದು ಮುಂದೆ ಬರುತ್ತಾ ಇರುವೆ. ನೀನು ಯಾರು? ನಿನ್ನ ಅಪ್ಪ ಅಮ್ಮ ಯಾರು? ನಿನ್ನ ಹೆಸರೇನು? ಅದೇ ಹೇಳು. ನನ್ನ ವಿಚಾರ ನನ್ನ ವಿಷಯ ಗೊತ್ತಿಲ್ವ ನಿನ್ಗೆ? ಯಾರು ನೀನು? ಏನು ಕಥೆ? ನಾನೇನು ಸಣ್ಣ ವ್ಯಕ್ತಿ ಅಲ್ಲ, ದೊಡ್ಡವನು ನಾನು. ದೊಡ್ಡವನ? ಮತ್ತೆ ದೊಡ್ಡವ ಅಂದ್ರೆ ಮಕ್ಕಳಲ್ಲಿ ದೊಡ್ಡವ ಅಂತಲ್ಲ, ಊರಿಗೆ ದೊಡ್ಡವ ಅಂತಲ್ಲ? ಊರಿಗೆ ದೊಡ್ಡವನು, ಮಕ್ಕಳಲ್ಲಿಯೂ ದೊಡ್ಡವನು. ಹೌದಾ? ನನ್ನ ವಿಷಯ ಬೇಡ. ನಿನ್ನ ಅಪ್ಪನಿಗೆ ನೀನು ಹಿರಿಯ ಮಗನ? ಹೌದು. ಹೌದಾ? ನನ್ನ ಅಪ್ಪನ ಪರಿಚಯ ಉಂಟಾ ನಿನ್ಗೆ? ನಿನಗುಂಟ ಅಲ್ಲ, ನಿನ್ನ ಅಪ್ಪನ ಪರಿಚಯ ನಿನಗುಂಟ ಅಂತ? ನನಗೆ ಉಂಟು ಅಂತ ಹೇಳಿದ್ರು. ಯಾರು? ನೋಡ, ನೀನು ಹೇಳಿದ್ರೆ ನಾನು ಇದ್ರೆ ಹೇಳ್ತೇನೆ. ನನ್ನ ಅಪ್ಪ ಸಾಮಾನ್ಯನಲ್ಲ. ಅಪ್ಪ ಅಸಾಮಾನ್ಯ, ದೊಡ್ಡ ಮನುಷ್ಯ. ಮನುಷ್ಯನ? ಹೌದಾ? ದೊಡ್ಡ ವ್ಯಕ್ತಿ. ದೊಡ್ಡ ವ್ಯಕ್ತಿ? ಒಮ್ಮೆ ಮನುಷ್ಯ ಹೇಳ್ತಿ, ಒಮ್ಮೆ ವ್ಯಕ್ತಿ ಹೇಳ್ತಿ. ಯಾರು ಪುಣ್ಯಾತ್ಮ ನಿನ್ನಪ್ಪ? ಅಯ್ಯ, ಸೂರ್ಯನ ಮಗ. ಸೂರ್ಯ ಮತ್ತು ಸೂರ್ಯ ಮತ್ತು ಅಂಜನೆಗೆ ಮಗನಾಗಿ ಹುಟ್ಟಿದವ ಆಂಜನೇಯ. ಆ ಆಂಜನೇಯನ ಮಗ ನಾನು. ನನ್ನ ಅಪ್ಪ ಹನುಮಂತ ಅಂತ ಹೇಳಿದ್ದು ನಿನಗೆ. ಯಾರು? ಹನುಮಂತ. ಇಲ್ಲಿ ಬಾ ಹುಡುಗ. ಯಾಕೆ? ಅಲ್ಲ, ಒಳ್ಳೇದೇ. ಕೆಲವರಿಗಿರ್ತದೆ ಊರಿನಲ್ಲಿ ಅಭ್ಯಾಸ. ಯಾವುದು? ಯಾರು ಹೆಸರಿಗೆ ಬಂದಿದ್ದಾರೆ ಒಳ್ಳೆ,
ಅವರ ಸಂಬಂಧ ಒಂದು ಹೇಳು. ಹೋದಲ್ಲಿ ಮರ್ಯಾದೆಗೆ ತೊಂದರೆ ಇಲ್ಲಲ್ಲ. ನಿನ್ನ ಬುದ್ಧಿ ಹಾಗೆ ಬಹುಶಃ ನಿನಗೆ ಯಾರೋ ಹೇಳಿರ್ಬೇಕು, ಹನುಮಂತ ಅಂತ ಹೇಳಿದ್ರೆ ಬಹಳ ದೊಡ್ಡವ ವ್ಯಕ್ತಿತ್ವದಲ್ಲಿ, ಅದಕ್ಕೆ ಈಗ ಹನುಮಂತನನ್ನು ಅಪ್ಪ ಮಾಡುವಂತ ಹೊರಟಿದ್ದು. ಅಲ್ಲದೆ ಹೋದ್ರೆ ಹನುಮನ ಹಿನ್ನೆಲೆಯೇ ಸರಿ ಗೊತ್ತಿಲ್ಲ. ವಾಯುಸೂನು ಅಂಜನಾನಂದನ ಹನುಮಂತ ನಿನಗಪ್ಪ ಅಂತ ಹೇಳ್ತೀಯಲ್ಲ. ಹೌದು. ಏ ಮೂರ್ಖ, ಅದು ನೀನು. ಹನುಮಂತ ಬ್ರಹ್ಮಚಾರಿಯೋ, ಅವನಿಗೆ ಮದುವೆ ಆಗ್ಲಿಲ್ಲ, ಮದುವೆ ಆಗದವರಿಗೆ ಮಕ್ಕಳಾಗುವುದಿಲ್ಲ. ಎಂತದ್ದು ಸುಳ್ಳು ಹೇಳುವುದಕ್ಕೊಂದು ಲೆಕ್ಕ ಬೇಡ. ಕೇಳುವುದರಲ್ಲಿ ಪರಿಣಾಮ ಹರಿಯದ